ನಿರಶ, ನಾನು ಹೇಳಿದ ಸೀರೆನೇ ಹುಟ್ಟಿದ್ಯಾ? ಮದುವೆಲೂ ನೀನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಗೊತ್ತಾ? ಥ್ಯಾಂಕ್ಸ್ ಅತ್ತೆ. ಅದರಲ್ಲಿ ಥ್ಯಾಂಕ್ಸ್ ಹೆಂಗೆ ಬಂತು? ನೀನು ನೋಡಿದ್ರೆ ತುಂಬ ಹೆಮ್ಮೆ ಆಗುತ್ತೆ ಕಣೆ. ಆಟೋ ಓಡಿಸ್ತಾ ಇದ್ದವನ ಹತ್ರ ಟ್ರಾವೆಲ್ಸ್ ಓಪನ್ ಮಾಡಬೇಕು ಅಂತೇಳಿ ಸಂಕಲ್ಪ ಮಾಡಿ ಅವನಿಗೆ ದುಡ್ಡು ಕೊಡಿಸ್ದೆ. ಈಗ ಓಪನಿಂಗ್ವರೆಗೂ ಬಂದಿದೆ. ತುಂಬ ಸಂತೋಷ ಆಗ್ತಾ ಇದೆ. ಯಾವ್ಯಾವ ಕೆಲಸ ಯಾವ ಕಾಲದಲ್ಲಿ ಆಗಬೇಕು, ಯಾರ ಮೂಲಕ ಆಗಬೇಕು, ಅದು ಹಾಗೆ ಆಗೋದು. ಎಲ್ಲ ದೇವ್ರಿಚ್ಛೆ ಅತ್ತೆ. ಓಹೋ, ಏನು ಆಫೀಸ್ ಇನಾಗ್ರೇಷನ್ ರೆಡಿ ಆಗ್ತಿದ್ರೋ ಇಲ್ಲ ಮದುವೆ ಮನೆಗೆ ರೆಡಿ ಆಗ್ತಿದ್ದೀರಾ? ಇದು ಮದುವೆಗಿಂತ ಹೆಚ್ಚು. ಅದ್ರ ಬಗ್ಗೆನೇ ನಾವಿಬ್ರು ಮಾತಾಡ್ತಾ ಇದ್ವಿ. ಹೌದು, ಮದುವೆ ಹೆಣ್ಣು ಯಾರು ಅಂತ ಕೇಳಿದ್ರೆ ನಮ್ಮ ಅತ್ತೆ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಅತ್ತೆ, ಈ ಸೀರಿಯಲ್ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ. ಯಾಕೆ ಹೇಳಿ? ಸೂರ್ಯ ಮಾವ ಕೊಡ್ಸಿದಲ್ವಾ, ಅದಕ್ಕೆ. ಅಮ್ಮ, ನರಸಿಂಹ ಫೋನ್ ಮೇಲೆ ಫೋನ್ ಮಾಡ್ತೇನೆ, ಬಾಮ್ಮ, ಟೈಮ್ ಆಗ್ತಿದೆ. ಏನಾಯ್ತಮ್ಮ? ಅತ್ತೆ, ಏನಾಯ್ತತ್ತೆ? ನಿಮಿಷ, ಅಲ್ಲಿ ಕಾಟನ್ ಇದೆ, ತಗೊಂಬಾ. ಅಮ್ಮ, ಬಾಮ, ಹಾಸ್ಪಿಟ್ಲ್ಗೆ ಹೋಗೋಣ. ಅದೇ ಬೇಡ ಆದಿತ್ಯ, ದಾರಿಲಿ ಹೋಗ್ತಾ ಹ್ಯಾಂಡ್ ಪ್ಲಾಸ್ಟರ್ ಹಾಕೋಣ ಸಾಕು. ಅಮ್ಮ, ಬಾಮ, ನೀನು ಸುಮ್ಮನೆ ಬಾಮ. ನೀನು ಬೇಡ ಕಣೋ, ಪೂಜೆಗೆ ಲೇಟ್ ಆಗುತ್ತೆ. ಫಸ್ಟ್ ಪೂಜೆ ಹೋಗೋಣ, ನಡಿ. ಸರಿ, ಹೋಗ್ತಾ ಕ್ಲಿನಿಕಲ್ ಡ್ರೆಸ್ಸಿಂಗ್ ಮಾಡ್ಕೊಂಡು ಹೋಗೋಣ. ಆಯ್ತು, ಸರಿ, ನಡಿ ಬಾ. ಇದೇನಿದು, ಇಷ್ಟು ಜೋರಾಗಿ ರೆಡಿ ಆಗಿಬಿಟ್ಟಿದ್ದಾರೆ ನೀವು? ಎಲ್ಲಿಗೋ? ಯಾಕೆ ನಾನು ಬರಬಾರ್ದಾ ಆದಿ ಆಫೀಸ್ ಇನಾಗ್ರೇಷನ್ಗೆ? ಏನ ಅಲ್ಲಿಗೆ ನೀವು ಬರಬೇಕಾ? ಅವಳ ಒಬ್ಳೇ ಇಲ್ಲಿದ್ದು ಏನು ಮಾಡ್ತಾಳೆ? ಬರಲಿ ಬಿಡಿ. ಅಲ್ಲಮ್ಮವ, ಇವತ್ತು KV ಅವರು ಮೀಟರ್ ರೀಡಿಂಗ್ಗೆ ಅಂತ ಬರ್ತಾರೆ. ಗೇಟ್ ಕ್ಲೋಸ್ ಆಗಿದ್ರೆ ಯಾರು ಇಲ್ಲ ಅಂತ ಹೊರಟ್ಬಿಡ್ತಾರೆ ವಾಪಸ್ಸು. ಹೌದಲ್ವಾ? ಇಲ್ಲಿ ಯಾರಾದರೂ ಇರಲೇಬೇಕು. ಹೌದು. ಒಂದು ಕೆಲಸ ಮಾಡು, ನೀನು ಇಲ್ಲೇ ಇದ್ದು ಎಲ್ಲ ನೋಡು. ಅದಕ್ಕೆ ಮಾವನ ಹೇಳಿದ್ದು. ಅಲ್ಲ, ಅಲ್ಲಿ ಅಂಗಡಿ ಓಪನಿಂಗ್ ಅಷ್ಟೇ, ತುಂಬ ದೊಡ್ಡ ಫಂಕ್ಷನ್ ಏನಿಲ್ಲ. ನೀವು ಇಲ್ಲೇ ಇದ್ಬಿಡಿ. ಆಮೇಲೆ ನೀವು ಅಲ್ಲಿಗೆ ಬಂದರೆ ಅತ್ತೆಗೂ ಸ್ವಲ್ಪ ಇರ್ಸುಮುರ್ಸಾಗುತ್ತೆ. ಹೌದು, ನೀವು ಹೇಳ್ತಿರೋದು ಸರಿಯಾಗಿ. ಅರ್ಪಿತಾ, ನೀನು ಇಲ್ಲೇ ಇರು. ಆಯಿತು, ನೀವು ಹೇಗೆ ಹೇಳ್ತಿರೋ ಹಾಗೆ. ಮಾವ, ಹೊರಡೋಣ. ಹಾಂ, ಸರಿ. ಹಾಂ, ಸ್ವಾತಿ, ಬೇಗ ಬಾರಮ್ಮ. ಹಾಂ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು.
ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕನಿಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?